ಗುಟ್ಟಾಗೇನೋ ಹೋಗಿ ಮಾತಾಡ್ತಾ ಇದ್ದಾರೆ ಗೈಸ್. ನಾನು ಅಲ್ಲಿಗೆ ಹೋಗಿದ್ಕೆ ದೂರ ದೂರ ಓಡ್ತಾ ಇದ್ದಾರೆ. ಕಿಸ್ಕೊಡಮ್ಮ, ಜಲ್ ಮಾಡ್ಬೇಡ ಅಷ್ಟೇ. ಸೊ ಹ್ಯಾಪಿ ಬರ್ಡೇ ಅಪ್ಪು. ಈ ಕೈಗೆ ವಾಶ್ನ ಹಾಕೊಂಡಿದ್ದೀನಿ, ಈ ಕೈ ಹಾಗೆ ಖಾಲಿ ಬಿಟ್ಟಿದ್ದೀನಿ. ಸೊ ನಿಮ್ಗೇನಾದರೂ ಒಂದು ಆ್ಯಕ್ಟಿಂಗ್, ಅವ್ನು ಮಾತಾಡೋದು ಸ್ಟೈಲು ಇದೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಅವ್ನು ಮಾತಾಡೋದಕ್ಕಾದ್ರೂ ಲೈಕ್ ಕೊಡಿ ಪ್ಲೀಸ್. ಗಿಫ್ಟ್ ಎಲ್ಲ ವೆಲ್ಕಮ್ ಟು ಮೈ ಲವ್. ಇವತ್ತು ತಮ್ಮಂತ ಬರ್ತ್ಡೇ ಇದೆ. ತಮ್ಮ ಅಲ್ಲಮ್ಮ, ಅಣ್ಣ. ಎಷ್ಟು ಸಲ ಹೇಳ್ದಿ ನಾನು ಅಣ್ಣ ಅಂತ. ಹೇಳಮ್ಮ, ಜೋಶಾಗಿ ಮಾತಾಡ್ತಿದ್ದಲ್ಲ ಮೊದಲು, ಆ ಥರ ಮಾತಾಡು ಪ್ಲೀಸ್ ಪ್ಲೀಸ್. ಇವಾಗ ಇಬ್ಬರು ಕಿತ್ತಾಡ್ಬಿಟ್ರು. ದುವಿಗೆ ಫುಲ್ಲು ಡಲ್ ಆಗಿಬಿಟ್ಟಿದ್ದಾನೆ. ಸ್ವಲ್ಪ ಏನೋ ಮೈಂಡ್ ಡೈವರ್ಟ್ ಮಾಡಿ ಸ್ವಲ್ಪ ಖುಷಿ ತರಿಸ್ಬೇಕೀಗ ಫೇಸಲ್ಲಿ. ಸೊ ಹಾಗಾಗಿ ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ನನ್ನ ದೊಡ್ಡ ಮಗ ಅಪ್ಪುದು ಬರ್ತಡೇ ಇದೆ. ಸೊ ಹಾಗಾಗಿ ಸಿಂಪಲ್, ಅವನಿಗೆ ಗೊತ್ತಲ್ಲ, నేను ಎಷ್ಟೋ ವ್ಲಾಗ್ಸಲ್ಲೆಲ್ಲ ನಾನು ಹೇಳಿದ್ದೀನಿ, ಒಂದು ದೊಡ್ಡನಾಗಿದ್ದಾನಲ್ಲ. ಸೊ ದೊಡ್ಡದಾಗೇನು ಸೆಲೆಬ್ರೇಷನ್ ಆ ಥರದ್ದೇನು ಇಷ್ಟಪಡಲ್ಲ. ಸೊ ಸಿಂಪಲಾಗಿ ಮಕ್ಕಳನ್ನೆಲ್ಲ ಅವ್ನ ಫ್ರೆಂಡ್ಸ್ನೆಲ್ಲ ಕರೆದ್ಬಿಟ್ಟು ಕೇಕ್ ಕಟ್ ಮಾಡೋದು ಅಂತ ಪ್ಲ್ಯಾನು. ಬಟ್ ಸೆಲೆಬ್ರೇಷನ್ ಯಾವುದೇ ಇದ್ರೂ ಕೂಡ ನಾವು ಆಚೆ ಹೋಗಿ ಡಿನ್ನರ್ ಅಥವಾ ಲಂಚು ಯಾವುದಕ್ಕಾದ್ರೂ ಹೋಗ್ತೀವಿ ಆಚೆ ತಿನ್ನೋದಕ್ಕೆ. ಸೊ ಇವಾಗ ನಾವು ಆಚೆ ಹೋಗ್ತಾ ಇದ್ದೀವಿ. ಅವನು ಬಾರ್ಬಿಕ್ಯೂ ನೇಷನ್ಗೆ ಹೋಗ್ಬೇಕಂತ ಹೇಳ್ತಾ ಇದ್ದಾನೆ. ಸೊ ನಾನು ಹೇಳಿದೆ ಬೇಡ, ತುಂಬ ಸಲ ಹೋಗಿದ್ದೀವಿ ಅಂತ. ಬಟ್ ತುಂಬ ವರ್ಷ ಆಗಿದೆ ಮಮ್ಮಿ, ಹೋಗೋಣ ಅಂತ ಹೇಳ್ತಾ ಇದ್ದಾನೆ. ಸೊ ಹಾಗಾಗಿ ಇವಾಗ ಬಾರ್ಬಿಕ್ಯೂ ನೇಷನ್ಗೆ ಹೋಗ್ತಾ ಇದ್ದೀವಿ. ಇಲ್ಲೇ M5 ಮಾಲಲ್ಲಿದೆ, ಎಲೆಕ್ಟ್ರಾನಿಕ್ ಸಿಟಿನಲ್ಲಿ. ಸೊ ಬನ್ನಿ, ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಲಂಚೆಲ್ಲ ಮುಗಿಸ್ಕೊಂಡು ಸಂಜೆ ಬಂದು ಕೇಕ್ ತೊಗೊಂಡು ಬಂದು ಅಪ್ಪು ಫ್ರೆಂಡ್ಸ್ ಎಲ್ಲ ಬರ್ತಾರೆ, ಅವಾಗ ಕೇಕ್ನ ಕಟ್ ಮಾಡ್ತೀವಿ. ಥ್ಯಾಂಕ್ ಯು. ಒಂದು ನಿಮಿಷ ಇರಿ, ಅಪ್ಪುನ ಕರೀತೀನಿ. ಅಪ್ಪು ಬಾ. ಅಪ್ಪು ಕರ್ದೇಡ್ಗೆ ಅವ್ನು ಬರಲ್ಲ. ಬರ್ತಡೇ ದಿನ ಪಕ್ಕ ಬೈಸ್ಕೊತಾನೆ. ಡೈಲಿನೂ ಅವ್ನು ಅದೇ ಆಟ. ಬರ್ತಡೇ ದಿನಾನು ಸುಮ್ಮನೆ ಬೈಸ್ಕೊಳ್ಳೋದು, ಆಟ ಮಾಡೋದು, ಅದೇ ಕೆಲಸ. ಬಾರೋ. ಏನು ಬಾ ಬಾ, ಬೇಗ ಬಾ, ಇಲ್ಲಿ ವಿಡಿಯೋಗೆ ಬಾ, ಎತ್ಕೊಬೇಡ, ಅಲ್ಲಿ ಗ್ಲಾಸ್ ಐತೆ. ಸೊ ಗೈಸ್, ಇವನೇ ನನ್ನ ದೊಡ್ಡ ಮಗ, ಇವಂದೇ ಬರ್ತಡೇ ಇವತ್ತು. ಸೊ ಇವಾಗ ನಾವು ಆಚೆ ಲಂಚ್ಗೆ ಹೋಗ್ತಾ ಇದ್ದೀವಿ. ಹ್ಯಾಪಿ ಬರ್ಡೇ ಹೇಳ ಅಣ್ಣಗೆ ಹ್ಯಾಪಿ ಬರ್ಡೇ. ಕರೆಕ್ಟಾಗಿ ಮಾತಾಡು. ಥ್ಯಾಂಕ್ ಯು. ಉಮ್ಮ ಕೊಟ್ಬಿಡು, ಹ್ಯಾಪಿ ಬರ್ಡೇ ಹೇಳ್ಬಿಟ್ಟು ಉಮ್ಮ ಕೊಡು, ಹ್ಯಾಪಿ ಬರ್ಡೇ. ಏನಾಗಲ್ಲ, ಒಂದು ಕಿಸ್ ಕೊಡಮ್ಮ, ಜಲ್ ಮಾಡ್ಬೇಡ ಅಷ್ಟೇ. ಸೊ ಹ್ಯಾಪಿ ಬರ್ಡೇ ಅಪ್ಪು, ಹ್ಯಾಪಿ ಬರ್ಡೇ ಅಪ್ಪು. ಅಂತ ನಿಂತಿದ್ದಾನೆ, ನಿಲ್ಲಲ್ಲ. ಇವೆರಡೂ ಅಷ್ಟೇ, ನಮ್ಮ ಮನೆ ಹುಡುಗರು ತುಂಬ ಗಲಾಟೆ, ತುಂಬ ಟಾರ್ಚರ್ ಕೊಡ್ತಾರೆ. ನಿಂತಿದ್ದ ಮಾತ್ರ ನಿಲ್ಲಲ್ಲ, ಕೈಕಾಲು ಮಾತ್ರ ನಿಲ್ಲಲ್ಲ. ಸೊ ಅವ್ರ ಜೊತೆ ವಿಡಿಯೋ ಮಾಡೋದು ಕೂಡ ನಂಗೆ ತುಂಬಾ ಕಷ್ಟ ನಿಜವಾಗ್ಲೂ. ನಾನು ಅದಕ್ಕೇ ವೀಡಿಯೋದಲ್ಲಿ ಅಷ್ಟು ಮಾತಾಡೋದಕ್ಕೆ ಹೋಗೋದೇ ಇಲ್ಲ, ಲಾಗಲ್ಲೆಲ್ಲ. ಆಮೇಲೆ ವಾಯ್ಸ್ ಓವರ್ ಕೊಟ್ಕೋತೀನಿ ನಾವು ಸ್ಕೂಲ್ಗೆ ಹೋದಾಗ ಅಂಥ ಟೈಮಲ್ಲಿ. ಸೊ ಇಲ್ಲಿ ನಾನು ನೋಡ್ಬೋದು, ಮತ್ತೆ ನಾನೇ ಸೌಂಡ್ ಮಾಡ್ತಾ ಇದ್ದೇನೆ. ಸೊ ನಾನು ಈ ಒಂದು ಔಟ್ಫಿಟ್ನ ವೇರ್ ಮಾಡಿದ್ದೀನಿ. ಒಂದು ನಿಮಿಷ ಇರಿ, ಫುಲ್ ಔಟ್ಫಿಟ್ನ ತೋರಿಸ್ತೀನಿ. ಈ ಒಂದು ಔಟ್ಫಿಟ್ಗೆ ನಾನು ಈ ಒಂದು ಬ್ಯಾಗ್ನ ವೇರ್ ಮಾಡ್ತಾ ಇದ್ದೀನಿ. ಸೊ ಕೈಗೆ ಏನಾದರೂ ಹಾಕೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ಇವಾಗ ಅದೆಲ್ಲ ಹುಡ್ಕೋಷ್ಟು ಪೇಷನ್ಸ್ ಇಲ್ಲ ನನಗೆ. ಸೊ ಹಾಗಾಗಿ ಈ ಕೈಗೆ ವಾಶ್ನ ಹಾಕ್ಕೊಂಡಿದ್ದೀನಿ, ಈ ಕೈ ಹಾಗೆ ಖಾಲಿ ಬಿಟ್ಟಿದ್ದೀನಿ. ಬಟ್ ಬ್ಯಾಂಗಲ್ಸ್ ಎಲ್ಲ ತುಂಬ ಬ್ರಾಸ್ಲೆಟ್ಸ್ ಎಲ್ಲ ಇದೆ, ಬಟ್ ಅದೆಲ್ಲ ಹುಡುಕಿ ಹಾಕೋದಕ್ಕೆ ಅಷ್ಟೊಂದು ಟೈಮ್ ಇಲ್ಲ ನನ್ನ ಹತ್ರ. ಸೊ ಹಾಗಾಗಿ ನಂದು ಗೋಲ್ಡ್ ಬ್ರಾಸ್ಲೆಟನ್ನು ನಾನು ಡೈಲಿ ಯೂಸ್ಗೆ ಹಾಕಿದೆ, ಬಟ್ ಅದು ಕಟ್ಟಾಗಿಬಿಟ್ಟಿದೆ. ಸೊ ಅದನ್ನು ಹಾಕ್ಬಿಟ್ಟು ಬೇರೆ ತೊಗೋಬೇಕು. ಅಷ್ಟವರೆಗೂ ಆರ್ಟಿಫಿಷಿಯಲ್ ಅದು ಇದನ್ನು ವೇರ್ ಮಾಡ್ಕೊತಾ ಇರ್ತೀನಿ. ಸೊ ಬನ್ನಿ, ಇವಾಗ ಹೋಗೋಣ. ರೆಡಿ ಆಗಿದ್ದೀವಿ ಎಲ್ಲರೂ ಕೂಡ. ವಿಜಯ್ ರೆಡಿ ಆಗಬೇಕು ಇವಾಗ. ಅವ್ರು ರೆಡಿ ಆದಮೇಲೆ ಎಲ್ಲರೂ ಕೂಡ ಹೋಗ್ತೀವಿ. ಬಾಯ್ ಬಾಯ್, ಅಲ್ಲಿ ಸಿಗ್ತೀನಿ ನಾನು. ಪ್ಲೀಸ್ ದುವಿ ಓಪನ್ ಮಾಡು, ಪ್ಲೀಸ್ ಹೇಳಿ ಓಪನ್ ಮಾಡಿಸ್ಬೇಕಂತೆ. ಮಮ್ಮಿಗೆ ಜಾಗ
ಸೊ ಇವಾಗ M5 ಮಾಲ್ ಬಂದಿದ್ದೀವಿ. ಸ್ವಲ್ಪನೇ ಕ್ಲಿಪ್ ತೊಗೊಂಡಿದ್ದೀನಿ, ಅದನ್ನೇ ಆ್ಯಡ್ ಮಾಡ್ತೀನಿ. ಬೇಡ 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 ಕಣೋ, ಟೀ ಶರ್ಟ್ ಗಲೀಜು ಮಾಡ್ತಾನೆ. ಏನು ಮಾತಾಡ್ ಪರವಾಗಿಲ್ಲ. ಗುಟ್ಟಾಗೇನೋ ಹೋಗಿ ಮಾತಾಡ್ತಾ ಇದ್ದಾರೆ ಗೈಸ್. ನಾನು ಅಲ್ಲಿಗೆ ಹೋಗಿದ್ದಕ್ಕೆ ದೂರ ಓಡ್ತಾ ಇದ್ದಾರೆ. ಅಪ್ಪು ಮಾಲ್ ಒಳಗಡೆ ಹೋಗೋ ತನಕನೂ ದುವಿಕ್ನ ಬಿಡ್ಲ ಎಲ್ಲ ಎತ್ಕೊಂಡೇ ಹೋಗ್ತಾ ಇದ್ದೆ. ನಾನು ಹೇಳ್ತಾ ಇದ್ದೆ ವೈಟ್ ಟೀ ಶರ್ಟ್ ಹಾಕಿದಾರಲ್ಲ, ಸೊ ಗಲೀಜಾಗುತ್ತೆ ಬಿಡು ಅಂದ್ರು. ಸೊ ಏನು ಮಾತಾಡ್ಕೋತಿದ್ರು ಅಂತ ಗೊತ್ತಿಲ್ಲ, ನಾನು ಹೋದ್ರೆ ಸಾಕು ಸ್ಟಾಪ್ ಮಾಡ್ತಿದ್ರು. ಸೊ ನೀವು ಇಲ್ಲಿ ನೋಡ್ಬೋದು ಬಾರ್ಬಿಕ್ಯೂ ನೇಷನ್ಗೆ ಬಂದಿದ್ದೀವಿ. M5 ಮಾಲ್ ಕೂಡ ಹೊಸದಿರೋದ್ರಿಂದ ಬಾರ್ಬಿಕ್ಯೂ ನೇಷನ್ ಕೂಡ ಹೊಸದಾಗಿ ಓಪನ್ ಆಗಿರೋದ್ರಿಂದ ಇಂಟೀರಿಯರ್ ಎಲ್ಲ ಒಳಗಡೆ ತುಂಬಾನೇ ಚೆನ್ನಾಗಿತ್ತು. ನಾನು ಡೆಲ್ಲಿನಲ್ಲಿ ಹೋಗಿರೋ ಬಾರ್ಬಿಕ್ಯೂ ನೇಷನಲ್ಲೂ ಅಷ್ಟು ಇಂಟೀರಿಯರ್ ಇರಲಿಲ್ಲ, ಬಟ್ ಬೆಂಗಳೂರಲ್ಲೂ ಅಷ್ಟಿರಲಿಲ್ಲ, ಬಟ್ ಇಲ್ಲಿ ತುಂಬಾನೇ ಚೆನ್ನಾಗಿತ್ತು. ಈ ಒಂದು ಬಾರ್ಬಿಕ್ಯೂ ನೇಷನ್ಗೆ ಇದೇ ಫಸ್ಟ್ ಟೈಮ್ ಹೋಗಿದ್ದು ನಾವು. ಬಿಸಿ ಇರುತ್ತೆ. ಬಾರ್ಬಿಕ್ಯೂ ನೇಷನ್ ಅಂದರೆ ಎಲ್ರಿಗೂ ಗೊತ್ತೇ ಇರುತ್ತೆ, ತುಂಬ ಜನ ಹೋಗಿರ್ತೀರ. ನಾನು ಅಷ್ಟೇ 12 ಇಯರ್ಸಿಂದನೂ ಹೋಗ್ತಾನೆ ಇದ್ದೀನಿ, ತುಂಬ ಸಲ ಹೋಗಿದ್ದೀನಿ ಲೆಕ್ಕವಿಲ್ಲದಷ್ಟು. ಸೊ ಅನ್ಲಿಮಿಟೆಡ್ ಫುಡ್ ಅಂತ ಎಲ್ರಿಗೂ ಗೊತ್ತೇ ಇರುತ್ತೆ. ನಾನು ಮಾಡ್ತೀನಿ ಕೊಡು. ಅಪ್ಪ ಆಗಲ್ಲ. ಅಪ್ಪು ಒಂದ್ಸಲ ಪಾಂಡಿಚೇರಿನಲ್ಲಿ ಗೋಲಿ ಸೋಡಾ ಕುಡ್ದಿದ್ದ. ಅವಾಗಿಂದ ಬೆಂಗಳೂರಲ್ಲಿ ಎಲ್ಕೊಂಡ್ರು ಬಿಡಲ್ಲ, ಮತ್ತೆ ಎಲ್ಲಾದ್ರೂ ಟ್ರಿಪ್ ಹೋದ್ರೂ ಬಿಡಲ್ಲ, ಗೋಲಿ ಸೋಡಾ ಬೇಕೇ ಬೇಕಂತಾನೆ. ಸೊ ಅಲ್ಲೂ ಇತ್ತು ಅಂದ್ಬಿಟ್ಟು ಗೋಲಿ ಸೋಡಾನ ಆರ್ಡರ್ ಮಾಡಿದ್ವಿ. ಅವ್ನು ಎಷ್ಟೊಂದ್ಸಲ ಟ್ರೈ ಮಾಡ್ತಾನೆ, ಬಟ್ ಅವ್ನ ಕೈಲಿ ಓಪನ್ ಮಾಡೋದಕ್ಕಾಗಲ್ಲ. ನಾನೇ ಓಪನ್ ಮಾಡ್ಕೊಡ್ತಾ ಇರ್ತೀನಿ ಅವಾಗ. ಗುಲಾಬ್ ಜಾಮೂನ್ ಬೇಡ ಏಕೆ? ಬೇಗ ನೋಡೋಣ ಹೆಂಗೆ ಬರ್ತಾರೆ. ಹಂಗೆಲ್ಲ ಮಾಡಬಾರ್ದು. ದುವಿಕಂತೂ ಐಸ್ ಕ್ರೀಮಲ್ಲೇ ಹೊಟ್ಟೆ ತುಂಬಿಸ್ಕೊಂಡಿದ್ದ. ನಾವೆಲ್ಲರೂ ಸ್ಟಾರ್ಟರಲ್ಲೇ ಹೊಟ್ಟೆ ತುಂಬಿಸ್ಕೊಂಡಿದ್ವಿ. ಊಟ ಮಾಡೋದಕ್ಕೆ ಜಾಗ ಖಾಲಿನೇ ಇರಲಿಲ್ಲ ಹೊಟ್ಟೆನಲ್ಲಿ. ಸೊ ಆದ್ರೂ ಸ್ವಲ್ಪ ಮಟನ್ನು ಮತ್ತು ಬಿರಿಯಾನಿ ಎಲ್ಲ ಸ್ವಲ್ಪನೇ ತೊಗೊಂಬಂದು ತಿಂದ್ವಿ ಟೇಸ್ಟ್ಗೆ ಅಂದ್ಬಿಟ್ಟು ಅಷ್ಟೇ. ಎಲ್ಲ ಹೊಟ್ಟೆ ತುಂಬ ಹೋಗ್ಬಿಟ್ಟಿತ್ತು ಚೆನ್ನಾಗಿ ನಮಗೆ. ಸೊ ಬಾರ್ಬಿಕ್ಯೂ ನೇಷನಲ್ಲಿ ಇದೊಂದು ಏನಪ್ಪ ಅಂತ ಅಂದರೆ, ಯಾರದೇ ಬರ್ತ್ಡೇ ಅಥವಾ ಆ್ಯನಿವರ್ಸರಿ ಏನೇ ಇದ್ರೂ ಕೂಡ ಕಾಂಪ್ಲಿಮೆಂಟ್ರಿ ಅಂತ ಒಂದು ಕೇಕ್ನ ಕಟ್ ಮಾಡಿಸ್ತಾರೆ ಚಿಕ್ಕದೊಂದು. ಸೊ ನಾನು ಎಷ್ಟೊಂದು ಮಿನಿ ಲಾಗಲ್ಲೂ ಹಾಕಿದ್ದೀನಿ. 2 ಇಯರ್ಸ್ ಬ್ಯಾಕು ಕೂಡ ನಾನು ನನ್ನ ಬರ್ತ್ಡೇಗೆ ಒಂದ್ಸಲ ಹೋಗಿದ್ದೆ, ಅವಾಗ ಅಲ್ಲಿ ಕೇಕ್ನ ಕಟ್ ಮಾಡಿಸಿದ್ರು ನನಗೂ ಕೂಡ. ಅದನ್ನು ಒಂದು ಮಿನಿ ಲಾಗ್ ಮಾಡಿ ಹಾಕಿದೆ ನಾನು. ಸೊ ಇವಾಗ ನಾವು ಲುಲ್ಲು ಮಾರ್ಕೆಟ್ ಇದೆಯಲ್ಲ ಮಾಲಲ್ಲೇನೆ, ಸೊ ಅಲ್ಲಿಗೆ ಬಂದಿದ್ದೀವಿ. ಹೇಗೋ ಮಾಲಲ್ಲೇ ಇದೆ, ಅಲ್ಲೇನೆ ಕೇಕು ಮತ್ತೆ ಕಪ್ಪು ಮತ್ತೆ ಪ್ಲೇಟ್ಸ್ ಎಲ್ಲ ತೊಗೊಂಡೋಗ್ಬಿಡೋಣ ಮಕ್ಳಿಗೆ ಅಂದ್ಬಿಟ್ಟು. ಏನೇನೆಲ್ಲ ತೊಗೊಂಡ್ವಿ ಅನ್ನೋದನ್ನ ನಾನು ಮುಂದೆ ತೋರಿಸ್ತೀನಿ, ನೀವು ನೋಡ್ತಾ ಇರ್ಬೋದು. ಸೊ ಕಪ್ಪು ಪ್ಲೇಟ್ ಎಲ್ಲ ತಗೋತಿದ್ದಾರೆ ವಿಜಯ್. ಇಲ್ಲಿ ನೋಡು, ಇಲ್ಲಿ ನೋಡು. ಆ್ಯಕ್ಚುಲಿ ಕೇಕ್ ನೋಡಿದ್ವಿ, ಬಟ್ ಎಲ್ಲ ಕೂಡ ಎಗ್ ಹಾಕಿರೋದೇ ಇತ್ತು. ಎಗ್ಲೆಸ್ ಬೇಕಿತ್ತು, ಯಾಕೆಂದರೆ ಅಪ್ಪು ಫ್ರೆಂಡ್ಸು ಸ್ವಲ್ಪ ವೆಜಿಟೇರಿಯನ್ ಇದ್ರು. ಸೊ ಹಾಗಾಗಿ ಕಪ್ಪು ಕೇಕು ಚಾಕ್ಲೇಟ್ಸು ಇಷ್ಟೇ ತೊಗೊಂಡಿದ್ದೀನಿ, ಏನು ತೊಗೊಳ್ಳಿಲ್ಲ. ಸೊ ಇವಾಗ ನಾವು ಕಾರ್ ಪಾರ್ಕಿಂಗ್ ಬಂದ್ವಿ, ಆಮೇಲೆ ಮನೆಗೆ ಹೋಗಿ ಕೇಕ್ನ ಆರ್ಡ್ರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು. ಸೊ ದುವಿಗ್ ನೀವು ಇಲ್ಲಿ ನೋಡ್ಬೋದು, ಅದು ಕಾರ್ ಬರ್ತಾ ಇದ್ರೆ ಅದಕ್ಕೆ ಡೈರೆಕ್ಷನ್ ಹೇಳ್ತಾ ಇದ್ದಾನೆ. ನಾವು
ನಾವು ಮನೆಗೆ ರೀಚ್ ಆಗೋ ಅಷ್ಟರಲ್ಲಿ 4:30 ಆಗೋಗಿತ್ತು. ಅಷ್ಟರಲ್ಲಿ ಒಬ್ಬ ಫ್ರೆಂಡ್ ಬಂದು ವೆಯ್ಟ್ ಮಾಡ್ತಾ ಇದ್ದ ಗೇಟ್ ಹತ್ರ. ಕೇಕ್ ಕಟ್ ಮಾಡೋ ಟೈಮ್ಗೆ ಸ್ಕೂಲ್ ಫ್ರೆಂಡ್ಸು ಅಪಾರ್ಟ್ಮೆಂಟ್ ಫ್ರೆಂಡ್ಸ್ ಎಲ್ಲ ಬಂದಿದ್ರು. ಸಿಂಪಲ್ ಸೆಲೆಬ್ರೇಷನ್ನ ಇಟ್ಕೊಂಡಿದ್ವಿ. ಯಾವುದೇ ರೀತಿ ಡೆಕೋರೇಷನ್ ಏನು ಮಾಡಿರಲಿಲ್ಲ. ಅವನೇನು ಕೇಳೋದು ಇಲ್ಲ ಡೆಕೋರೇಷನ್ ಎಲ್ಲ. ಸೊ ಹಾಗಾಗಿ ಕೇಕು ಮತ್ತು ಕೋಲ್ಡ್ ಡ್ರಿಂಕ್ಸು, ಚಾಕ್ಲೇಟ್ಸು ಅಷ್ಟೇ, ಇನ್ನೇನು ಮಕ್ಳಿಗಿನ್ನೇನು ತರೋಕ್ಕೆ ಹೋಗಿರಲಿಲ್ಲ. ಮತ್ತು ಡಿನ್ನರೆಲ್ಲ ಏನೂ ಪ್ರಿಪೇರ್ ಮಾಡಿರಲಿಲ್ಲ. ಏನಕ್ಕೆ ಅಂದರೆ ನಾವೇ ಇರಲಿಲ್ಲ ಮನೆಯಲ್ಲೇ, ನಾವೇ ಲಂಚ್ಗೆ ಅಂತ ಹೋಗಿದ್ವಲ್ಲ. ಸೊ ಯಾರೂ ಮಾಡೋರಿರಲಿಲ್ಲ. ಕೋಲ್ಡ್ ಡ್ರಿಂಕ್ಸು, ಚಿಪ್ಸು, ಕೇಕು, ಚಾಕ್ಲೇಟ್ಸ್ ಈ ಥರ ಕೊಟ್ಟು ಕಳಿಸಿದ್ವಿ ಮಕ್ಳಿಗೆ. ಸೊ ಒಂದು ಸ್ಟೋರಿ ಹೇಳಬೇಕು. ನಾವು ಆನ್ಲೈನಲ್ಲಿ ಕೇಕ್ನ ಆರ್ಡ್ರ್ ಮಾಡಿದ್ವಿ ಬರಬೇಕಾದ್ರೇ. ಅವಾಗೇನಪ್ಪ ಆಯಿತು ಅಂತಂದರೆ ಕೇಕು ಡೆಲಿವರಿ ಆದಾಗ ಈ ರೀತಿ ಆಗೋಗಿತ್ತು, ಎಲ್ಲ ಮೆಸ್ಸಿ ಆಗೋಗಿತ್ತು. ಕಂಪ್ಲೇಂಟ್ ಮಾಡಿದ್ವಿ. ಕಂಪ್ಲೇಂಟ್ ಮಾಡಿದ್ಮೇಲೆ ಕ್ಯಾಶ್ ವಾಪಸ್ ಕೊಡಲ್ಲ, ಇನ್ನೊಂದು ಕೇಕ್ ಕಳಿಸ್ತೀವಿ ಅಂತ ಅಂದರು. ಸೊ ಅದನ್ನೇ ಕಟ್ ಮಾಡ್ಸೋಣ ಬಿಡು ಅಂದ್ಬಿಟ್ಟು ಈ ಕೇಕ್ನ ಹಾಗೆ ಎತ್ತಿಟ್ವಿ, ಯಾರಿಗಾದ್ರೂ ಕೊಡೋಣ ಅಂದ್ಬಿಟ್ಟು. ಇನ್ನೊಂದು ಇದು ಬ್ಲಾಕ್ ಫಾರೆಸ್ಟ್, ಇನ್ನೊಂದು ಕೇಕ್ ನಾವು ಆರ್ಡರ್ ಮಾಡಿದ್ದು ರೆಡ್ ವೆಲ್ವೆಟ್ ಅನ್ಸುತ್ತೆ. ಸೊ ಅದೆಲ್ಲ ಫುಲ್ಲು ಮಕ್ಕಳೆಲ್ಲ ತಿಂದು ಫುಲ್ ಖಾಲಿ ಆಯ್ತು. 2 ಟೈಮ್ಸ್ ಎಲ್ಲ ಇಸ್ಕೊಂಡು ಎಲ್ಲರೂ ಕೂಡ ತಿಂದ್ಬಿಟ್ರು. ಸೊ ಅದಾದ್ಮೇಲೆ ಈ ಕೇಕು ಉಳ್ಕೊಂಡಿದೆ, ಯಾರಿಗಾದ್ರೂ ಹೌಸ್ ಕೀಪಿಂಗ್ ಅವ್ರಿಗೆ ಯಾರಿಗಾದ್ರೂ ಕೊಡೋಣ ಅಂತ ಅನ್ಕೊಂಡು ಇಟ್ಟಿದೆ. ಬಟ್ ಏನಪ್ಪ ಆಯ್ತು ಅಂತಂದ್ರೆ ಮಕ್ಕಳು ಅದನ್ನು ಖಾಲಿ ಮಾಡಿ ಮತ್ತೆ ಆಂಟಿ ಇನ್ನ ಕೇಕ್ ಇದ್ರೆ ಕೊಡಿ ಅಂತ ಅಂದ್ರು. ಸೊ ಇದನ್ನು ಕೂಡ ಎಲ್ರಿಗೂ ಇನ್ನೊಂದ್ ಸ್ವಲ್ಪ ಎಲ್ಲ ಕಟ್ ಮಾಡಿ ಚಾಕ್ಲೇಟ್ಸ್ ಎಲ್ಲ ಎಕ್ಸ್ಟ್ರಾ ಕೊಟ್ಟು ಈ ಕೇಕು ಕೂಡ ಮನೆ ಹತ್ರ ಇರೋರಿಗೆ ಅವ್ರಿಗೆ ಕೊಟ್ಟು ಸ್ವಲ್ಪ ಎಲ್ಲ ಖಾಲಿ ಮಾಡಿದ್ವಿ. ಸೊ ಈ ರೀತಿ ಆಯ್ತು ನಮ್ಮ ಅಪ್ಪು ಬರ್ತ್ಡೇ ಕೇಕ್ ಸ್ಟೋರಿ ಅಂತ ಹೇಳ್ಬೋದು. ಫೈನಲಿ ಒಂದ್ ಖುಷಿ ಏನಪ್ಪಾ ಅಂತಂದ್ರೆ ನಮ್ಮನೇಲಿ ಯಾರು ಕೂಡ ಕೇಕ್ ಇಷ್ಟಪಡಲ್ಲ, ಅದು ವೀಕ್ ಒಬ್ಬ ಬಿಟ್ರೆ. ಸೊ ಖಾಲಿ ಆಯ್ತಲ್ಲ, ಅದೇ ಖುಷಿ. बर्थडे आपका उसका है? आए आपका नहीं है, आपका नेक्स्ट मंथ है. मेरा हैप्पी है. ನೀನ್ ನೆಕ್ಸ್ಟ್ ಮಂತ್ ದುವಿ 22 ನೆಕ್ಸ್ಟ್ ಮಂತ್ ಇದೆ. ಸೇಮ್ 1 ಮಂತ್ ಐತೆ ಇನ್ನ ನಿನ್ ಬರ್ತಡೆಗೆ. ಇವಾಗ ಅಪ್ಪು ಬರ್ತಡೆ. ಸುಮ್ಮನೆ ಕ್ಯಾಪ್ अन्ना अन्ना बर्थडे. ತಮ್ಮ ಅವನ ಅಣ್ಣ ಅಂತ ಕರೆಯಲ್ಲ, ಅವನ್ನ ತಮ್ಮ ಅಂತಾನೆ ಕರೆಯೋದು. ಅಣ್ಣ ಅನ್ನು वो कौन है? ಅನ್ನ ಬರ್ತೇಟು ಅದಕ್ಕೆ ಕ್ಯಾಪ್ ಸುಮ್ನೆ ಹಾಕೊಂಡಿದ್ಯಾ? लवली अन्ना. ಹಾ ಹೇಳು. ना फेवरेट अन्ना. ಹೇಳ್ತಾನೆ. ಇವಾಗ ಈ ಫೋಟೋ ಚೆನ್ನಾಗಿದೆ ಹೇಳಿ. ಚೆನ್ನಾಗೈತೆ ಅಂತ ಹೇಳಿ ಅಂತ ಕೇಳ್ತಾ ಇದ್ದಾನೆ ಗೈಸ್. चैनल ಹೇಳಿ ಚೆನ್ನಾಗೈತಾ ಇಲ್ಲ ಅಂತ. ना तಗೋತೀನಿ. चैनल ನೋಡಿ ಎಲ್ಲರಿಗೆನೆ ಅಷ್ಟು ನನ್ನ ತಮ್ಮಂಗೆ ತಮ್ಮ ಅನ್ಬಿಡೋ ಕಣೋ. ಅಪ್ಪು ಅಣ್ಣ ಅನ್ನೋ, ತಮ್ಮ ಅಂತಾನೆ. ತಮ್ಮ ಅನ್ಬಾರ್ದಮ್ಮ, ನಿಮ್ಮ ಅಣ್ಣ ತಾನೆ. ನೀನು ಎಷ್ಟು ವರ್ಷ ಚಿಕ್ಕೋನು ಅವನಿಗಿಂತ? 6 ಇಯರ್ ಚಿಕ್ಕೋನು ನೀನು. 6 ಇಯರ್ 1 ಮಂತ್, ಕರೆಕ್ಟ್ 1 ಮಂತ್. ಓಕೆನಾ? ಸರಿ ತಿನ್ನಿ, ಆಯಿತು. ಮಧ್ಯಾಹ್ನ ಅನ್ಲಿಮಿಟೆಡ್ ತಿಂದಿರೋದೇ ಜೀರ್ಣ ಆಗಿರಲಿಲ್ಲ. ಬಟ್ ಮಕ್ಳಿಗೆ ಹೊಟ್ಟೆ ಹಶ್ವಾಗುತ್ತಲ್ಲ. ಸೊ ಹಾಗಾಗಿ ಅಪ್ಪು ಬರ್ಗರ್ ಬೇಕು ಅಂತ ಅಂದ. ಸೊ ಎಲ್ರಿಗೂ ಬರ್ಗರ್ ಮತ್ತು ಕೋಲ್ಡ್ ಡ್ರಿಂಕ್ಸ್ನ ಆರ್ಡ್ರ್ ಮಾಡ್ಕೊಂಡಿದ್ವಿ. ಮಕ್ಕಳೆಲ್ಲ ಗಿಫ್ಟು ತೊಗೊಂಬಂದು ಕೇಕ್ ಕಟ್ ಮಾಡೋ ತನಕ ಕಾಯಬೇಕಲ್ಲ. ಸೊ ಎಲ್ಲರೂ ತೊಗೊಂಬಂದು ರೂಮಲ್ಲಿ ಇಟ್ಬಿಟ್ಟಿದ್ರು. ಸೊ ಅದು ಹಾಗೆ ವೀಡಿಯೋ ಮಾಡಿಕೊಂಡೆ. ಮತ್ತು ಅಪ್ಪು ಓಪನ್ ಮಾಡೋ ಟೈಮಲ್ಲಿ ಕ್ಲಿಪ್ಸ್ನ ತೊಗೊಂಡಿದ್ದೀನಿ. ಸೊ ನೋಡ್ಬೋದು ಯಾರೆಲ್ಲ ಏನೆಲ್ಲ ಗಿಫ್ಟ್ ಕೊಟ್ಟಿದ್ದಾರೆ ಅಂತ. ಸೊ ದುವಿಕ್ ಈಗ ವೀಡಿಯೋ ಮಾಡ್ತಾ ಇದ್ದಾನೆ, ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾನೆ ಅಂತ. ಇದೇನು ಹಿಂಗೆ ನೋಡ ಏನಂತ ನೋಡಮ್ಮ, ಏನಂತ ನೋಡಮ್ಮ? ಏನು ಚಾಕ್ಲೇಟ್ ಇರುತ್ತೆ? ಗೊತ್ತಿಲ್ಲ. ಚಾಕ್ಲೇಟಾ? ಗೊತ್ತಿಲ್ಲ, ತಡಿ. ಫುಲ್ ಕಿತ್ತಾಕ್ಬಿಡು. ಕಿತ್ತಾಕ್ತಿದ್ಯಾ? ಕಿತ್ತಾಕು ಇಂದ ಕಿತ್ತಾಕು. ಫುಲ್ ಕಿತ್ತಾಕ್ತಡೋಕು, ಅವಾಗ ಸಿಕ್ಕುತ್ತೆ. ಏನಟ ಏನಟ ಡೋರಿಮೋನ್ ಕೀದು ಅದು ನಮ್ಮ ತಗೊಳ್ಳಿದೆ.
ಡೋರೆಮೋನ್ ಮಮ್ಮಿ ಫಸ್ಟ್ ಅಡಿ ಡೋರೆಮೋನ್ ಕೀಬೋರ್ಡ್ ಕೊಟ್ಟಾಡೆ ಅಟು ಕಲರಿಂಗ್ ಗೈಸ್ ನಾನು ಇದ್ದೀನಿ ಕೊಡೋದು. ಇವತ್ತು ಆನ್ ಬಟ್ರೆ ನೀನು ಹಾಳು ಮಾಡಕ್ಕೆ ನಾನು ಯಾವುದು ಕೊಡಲ್ಲ ಇದನ್ನು ನಿಮಗೆ. ಬೇರಲ್ಲಿ ಅಟ್ಟೆಲ್ಲ ಮಾತಾಡಬಾರ್ದು ನಾನು ಮಾತಾಡ್ತೀನಿ. ಯಾವುದು ಕೊಡಲ್ಲ ಇದನ್ನು ನೋಡಿ ಗಾಯ್ಸ್. ಇಲ್ಲಿ ತಡಿ, ಇದರಲ್ಲಿ ಆಯಿಲ್ ಪಿಸ್ಟಲ್ಸ್ ಐತೆ. ಆಯಿಲ್ ಪೇಸ್ಟಲ್ಸ್ ವೀರಕ್ಕೆ ತೋರ್ಸು. ಹೋಗಿ ನೀನು ಹೋಗೋಣ. ಇಲ್ಲ 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 ಯಾವ ಬಾಡೆ ನಿನ್ ಬಾಡಿಲಿ ಓಪನ್ ಮಾಡ್ತಾ ಹೇಳಿ ಅಪ್ಪು ನೀ ಹತ್ರ ಗಿಫ್ಟ್ ಇಲ್ಲ ಮಾಡಿಸ್ತಾನೆ ರವ. ನೋಡಿತೀನಿ. ನಿಮ್ಮ ಅಣ್ಣ ತಾನೇ ಮಾಡಿಸ್ತಾನೆ. ಸೌಂಡ್ ಬಂದ್ರೆ ಮಾಡಿಸ್ತಾನೆ ಇರು. ಓಪನ್ ಆಗಿರೋದು ಆ ಕಡೆ ಇಡು. ಓಪನ್ ಮಾಡ್ಕೊಡ್ತೀನಿ. ಹಿಂಗ್ ತೋರಿಸ್ಬಿಟ್ಟು ಅಲ್ಲಿಕ್ಕೋ. ಸಿಟ್ಟಾಯ್ತು ಅವನಿಗೆ, ನೀನು ಓಪನ್ ಮಾಡಕ್ ಕೊಡ್ತಿಲ್ವಲ್ಲ. ಅಪ್ಪು ಸುಮ್ಮನೆ ಕೊಡು ಅಪ್ಪು, ಚಿಕ್ಕ ಅಂತಾನೆ ಅವನಿಗೆ ಆಸೆ ಇರುತ್ತಪ್ಪು, ನಿನಗಿಂತ ಅವನಿಗೆ ಆಸೆ ಇರುತ್ತೆ. ತಡಿ ಸ್ವಲ್ಪ. ಈ ಕೊರಿಯರ್ ಬಂದ್ರೇನೆ ನೋಡಿದ್ಯಾ, ಹೋಗಿ ಡೋರ್ ಓಪನ್ ಮಾಡಿ ಎಷ್ಟು ಚೆನ್ನಾಗಿ ಈಸ್ಕೊಂಬರ್ತಾನೆ ಓಪನ್ ಮಾಡಕ್ ಆಸೆ ಪಟ್ಟು. ಅಂಥದ್ದೆಲ್ಲ ಕೊಡು, ಅವನೇ ಅರಿತಾನೆ. ಮಾಡು ಮಗ. ಫುಲ್ ಓಪನ್ ಮಾಡುವ. ಅದೇನು ಪೇಪರು ಮಗನೆ ಹರಿದು ಬಿಡು, ಬರುತ್ತೆ. ತಡಿ ನೋಡಕ್ ಬಿಡು. ಎಲ್ಲ ಮಕ್ಳು ಇದೆ ಎಲ್ಲ ಕೊಡೋದು, ಜಾಮಿಟ್ರಿ ಅದು ಇದು ಕಲರ್ಸು, ಸ್ಕೆಚ್ ಪೆನ್ಸ್. ತಡಿ ಕೊಡಮ್ಮ ಅವನಿಗೂ ಆಸೆ ಇರುತ್ತೆ. ಅವನಿಗೆ ತುಂಬ ಆಸೆ ಇರುತ್ತಪ್ಪು. ಇಲ್ಲ ಇಲ್ಲ ಓಕೆ ಬಂಗಾರ, ಓಕೆ ಬಂಗಾರ. ಮಗ್ಗು ಚೆನ್ನಾಯ್ತಾ? ಅದರಲ್ಲೇ ಹಾಲು ಕುಡಿಯಪ್ಪ. ನಿಮ್ಮ ಫ್ರೆಂಡ್ ಕೊಟ್ಟಿರೋದು ಕಣ. ಯಾರು ಕೊಟ್ಟಿರೋದು? ಯಾಕೆ? ಯಾರ್ದು ಗಿಫ್ಟ್ ಫ್ರಮ್ ಕವಿನ್. ತಡಿ ಇದು ನಾನು ಓಪನ್ ಮಾಡ್ತೀನಿ. ತಡಿ ಮಾಡಮ್ಮ. ನನ್ನ ಟೇಪೆಲ್ಲ ತೆಗಿತೀನಿ, ನೀನು ಅನ್ಬಾಕ್ಸಿಂಗ್ ಮಾಡು. ನೀನು ಇನ್ನೂ ಒಂದು ಹುಡ್ಗಂಗೆ ಗಿಫ್ಟ್ ಕೊಟ್ಟಿಲ್ಲ ಅವತ್ತು? ಇಲ್ಲ ಹರ್ಷನ ಏನೋ ಅಲ್ಲ. ಪಪ್ಪಂಗೆ ಬೇರೆ ಏನಾರು ಬುಕ್ ಮಾಡೋನು, ಚಾಕ್ಲೇಟೇ ಮಾಡಬೇಡ, ಬೇರೆ ಏನಾದ್ರು. ಅವನಿದು ಹರ್ಷದು ಇಟ್ಕೋತೀನಿ. ನಿಧಾನಕ್ಕೆ ಇದ್ರಲ್ಲೂ ಅದು ಶೋ ಪೀಸ. ಮಗ್ಗೆ ಅನ್ಸುತ್ತೆ, ಮಗ್ಗೆ ದುವಿಕಿಗೆ ಅಪ್ಪಗೆ ಹಾಲು ಕುಡಿಯಕ್ಕೆ. ನೋಡಕ್ ಬಿಡು. ಕಾರ್ಟೂನ್ ಮಗ್ಗು ದುವಿಕಿಗೆ. ಚೆನ್ನಾಗಿದೆ, ತುಂಬಾ ದೊಡ್ಡದೈತೆ. ಆಯ್ತ ಮಗ, ಆಯ್ತು ಬಂಗಾರ. ಆಯ್ತು ಇಡು. ಇಬ್ರು ತಗೊಳ್ಳಿರಂತೆ, ಇಬ್ರು ಕುಡಿಯೋರಂತೆ. ಇಡು ಇಬ್ರಿಗೂ. ಈಗ ಇಬ್ರಿಗೂ ಒಂದೊಂದು ಐತಲ್ವಾ? ಕವಿನೂ ಬರ್ಲಿಲ್ಲ, ಹರ್ಷ ಕೈಲಿ ಕೊಟ್ಟು ಕಳ್ಸಿದ. ಹೌದಾ? ಅವ್ರ ಬರ್ತಡೇಗೆಲ್ಲ ನೀನು ಕೊಟ್ಟಿದ್ದ ಅಪ್ಪು? ಇಲ್ಲ, ನಂಗೆ ನೆನಪೇ ಇಲ್ಲ. ಸ್ವಲ್ಪ ಜನದ ಗೊತ್ತು ನನಗೆ ನೀನು ತಗೊಂಡೋಗಿರೋದು ಗಿಫ್ಟು. ಸ್ವಲ್ಪ ಜನ ಬರ್ತಡೇಗೆ ನೀನು ಹೋಗೇ ಇಲ್ಲ. ಅವ್ರ ಬರ್ಡೇ ಇದ್ದಾಗ ಹೇಳ್ತೀನಿ ನಾನು. ಅಲ್ಲ ಹೋಗಿಲ್ಲ ಸ್ವಲ್ಪ ಜನ ಬರ್ತಡೇ. ತುಂಬಾ ಚೆನ್ನಾಗಿದೆ. ಸ್ವಲ್ಪ ಬಬಲ್ ಗನ್ ದುವಿಕಿಗೆ ಯೂಸ್ ಆಗುತ್ತೆ. ಫಸ್ಟ್ ಸುಮ್ನಿರೋ. ಬಬಲ್ ಗನ್ ಐತೆ. ದುವಿಕಿಗೆ ಯೂಸ್ ಆಗೋ ಥರ ಕೊಟ್ಟಾರಲ್ಲ. ಇದು ನಾನು ಯೂಸ್ ಮಾಡ್ತೀನಿ. ಆಮೇಕಿಂದ ಇಬ್ರು ಅದು ಇಬ್ರುವೆ. ಅವ್ನ್ದು ಹಳೇದು ಹಾಳಾಗೈತೆ ದುವಿಕ್ತು. ಅಮ್ಮ ನಿಂದ ಹಳೇದೆಲ್ಲ ಹಾಳಾಗೈತೆ ತಾನೇ ಬಬಲ್ ಗನ್ನು. ಇದನ್ನ ಯೂಸ್ ಮಾಡಿವಂತೆ, ಸರಿನಾ? ಇಲ್ಲ, ಇವಾಗ ಓಪನ್ ಮಾಡಬೇಡ, ಬಿಡು, ಆಮೇಲೆ ಓಪನ್ ಮಾಡು. ಸುಮ್ಮನಿರಪ್ಪ, ಹಂಗೆ ಎದುರಿಸ್ಬೇಡ ಅಪ್ಪ. ಕೊಡ ಹೋಗ್ಲಿ, ಕೊಡ ಆತಾಗೆ. ನೋಡು ಅಪ್ಪ, ಯಾರು ಓಪನ್ ಮಾಡಿದ್ರೇನು ನೋಡೇ ನೋಡ್ತೀವಲ್ವಾ ಎಲ್ರುವೆ. ಈಗ ನಾನು ಕುತ್ಕೊಂಡು ನೋಡ್ತಾ ಇಲ್ವಾ ಇಲ್ಲಿ? ಯಾರು ಓಪನ್ ಮಾಡಿದ್ರೇನು? ಅವನ್ ಬರ್ತಡೇಗೆ ಬಂದಿದ್ ನೀನು ಓಪನ್ ಮಾಡು. ಹಾ ದುವಿ, ನಿನ್ ಬರ್ತಡೇ ಗಿಫ್ಟ್ ಬಂದ್ರೆ ಅಣ್ಣನೂ ಓಪನ್ ಮಾಡ್ತಾನೆ. ಈಗ ಅವ್ನ್ ಬಿಟ್ಟಿದ್ದಾನಲ್ಲ ನಿಂಗೆ ಓಪನ್ ಮಾಡಕ್ಕೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಒಡ್ದೋಗೋದಿದ್ರೆ ಮಗ್ಗಿಗಿದ್ರೆ ಒಡ್ದೋಗ್ಬಿಡುತ್ತೆ.
ದುವಿ ಮಗ್ಗಿದ್ರೆ ಒಡೆದೋಗುತ್ತೆ, ಸುಮ್ಮನೆ ಇರಿ, ಕಿತ್ತಾಡೋದು ಬೇಡ. ಅದೈತಲ್ಲ ದುವಿ ನಮ್ಮ ಮನೇಲಿ ಅಲ್ಲಿ ಕೀ ಬಂಚು. ಹಾ ಮತ್ತೆ ಗೊತ್ತಿಲ್ಲ ಅನ್ನೋ ಥರ ಆಡ್ತೀಯ. ಹ್ಞೂ ಇದೊಂದು ಪೆನ್ನು, ಆಮೇಲೆ ಒಳಗಡೆ ಚಾಕ್ಲೇಟ್ ಇದೆ. 2 ಚಾಕ್ಲೇಟ್, ತೋರಿಸಿಲ್ಲಿ ವಿಡಿಯೋಗೆ. ಇದಕ್ಕೆ ನನಗೆ ಇಷ್ಟ. ಇನ್ನೊಂದು ಚಾಕ್ಲೇಟು, ಟಾಮ್ ಅಂಡ್ ಜೆರಿದು, ಕೀ ಬಂಚು. ಇನ್ನೊಂದು ಬಾಕ್ಸ್ ಐತೆ. ಟಾಮ್ ಅಂಡ್ ಜೆರಿ. ಅದ್ರೊಳಗಡೆ ಇನ್ನೊಂದು ಬಾಕ್ಸಾ? ಟಾಮ್ ಅಂಡ್ ಜೆರಿ ನನ್ನ ಫೇವರಿಟ್. ಓವರ್ ಶೋ ಪೀಸ್ ಅನ್ಸುತ್ತೆ. ವಾವ್, ಎಲಿಫೆಂಟಾ? ಚೆನ್ನಾಗೈತೆ. ಇದೊಂದು ನನಗೆ ಚೆಕ್ ಮಾಡ್ತೀನಿ. ಜಾಸ್ತಿ ಆಡ್ತೀಯದವಿ ನೀನು. ಇನ್ನು 2 ಆಯ್ತಾ 3 ಆಯ್ತು ಇನ್ನ ಗಿಫ್ಟು? 2. ಅಮ್ಮೋ ಹೊಡೆದಾಗುತ್ತಮ್ಮ. ಮನೀಶ್ ಎಲ್ಲರಿಗೂ ನಾರ್ಮಲ್ ಒಂದು ನಂತರ ಚಾಕ್ಲೇಟೇ ಕೊಡೋದು. ನೀನು ಬೇರೆ ಡಿಫ್ರೆಂಟ್ ಕೊಡು, ನಿನಗೂ ಚಾಕ್ಲೇಟೇ ಮಾಡ್ಬಿಡು. ಪೀಸಸ್ ಬರ್ತಿಲ್ಲ, 14 ಪೀಸಸ್. ಅದು ಇದು ತುಂಬ ಚೆನ್ನಾಗಿತ್ತು. ಚೆನ್ನಾಗಿದೆ. ಶೋ ಪೀಸ್ ಅಲ್ಲಿಡಾನೆ ಬಿಡು ದೇವ್ರ ಹತ್ರ ಎಲ್ಲ. ಇದು ವೈಟ್ ಕಲರ್ ಸಿಂಚನ್, ಡೋರೆಮಾನ್ ಎಲ್ಲ ಐತೆ ನೋಡಲ್ಲಿ. ವೈಟ್ ಕಲರ್ ಇದಾಕೊಂಡ್ ಬಂದಿದ್ದಲ್ಲ, ಜಾಕೆಟ್ ತಗೊಂಡು. ಏನು ಪೆನ್ನ? ಇಂಕ್ ಪೆನ್ನು. ಕಾರ್ಟ್ರೇಜ್ 2 ಸಪ್ರೇಟ್ ಕೊಟ್ಟಾರೆ. ಇವೆಲ್ಲ ಯೂಸ್ ಆಗೋದೆಲ್ಲ ಓಪನ್ ಮಾಡೋಣ. ಇಲ್ಲ, ಎಲ್ಲ ಇವಾಗ ಒಂದು ಬಾಕ್ಸಿಗೆ ಇದಕ್ಕೆ ತುಂಬಿಸ್ಬಿಡು. ನಾಳೆ ನೋಡಿವಂತೆ ಯಾವ್ದು ಇಟ್ಕೋತೀಯ, ಯಾವ್ದು ಯೂಸ್ ಮಾಡೋದು, ಯಾವ್ದು ಬರೆಯೋದು. ಇದು ಯಾರು ಕೊಟ್ಟಿದೆ ಅಂತ ಗೊತ್ತಿಲ್ಲ. ಹೋಗ್ಲಿ ಬಿಡು. ಚಾಕ್ಲೇಟ್ಸು ಪಾಪ ತಂದಿರೋದು, ಆಸ್ಟ್ರೇಲಿಯಾದಿಂದ ತಂದಿರೋದು ಅಷ್ಟೊಂದು ಐತೆ. ತಿಪ್ಪೇಶ್ ಇದು ಕೊಟ್ಟಿದ ಅನ್ಸುತ್ತೆ. ಹೌದಾ? ಅವ್ನು ಬರ್ತಡೇಗೆ ಹೋಗಿದ್ದ ನೀನು? ಅವ್ನ ಬರ್ಡೇ ಗೊತ್ತಿಲ್ಲ ಯಾವಾಗ. ಇನ್ನೇನು ಬರುತ್ತೇನೋ ಅನ್ಸುತ್ತೆ ಮೋಸ್ಟ್ಲಿ. ಹೋದ ವರ್ಷ, ನೆಕ್ಸ್ಟ್ ವರ್ಷ. ಇದು ಗೊತ್ತಿಲ್ಲ ಯಾರು ಕೊಟ್ಟಿದ್ದು. 3D ಇದು ತುಂಬಾ ಕಾಸ್ಟ್ಲಿ ಇರುತ್ತೆ. 3D LED ಬರುತ್ತಾರಲ್ಲ ಲೈಟ್. ಶೋ ಪೀಸಸ್ ನನ್ನ ರೂಮಲ್ಲೇ ಇರುತ್ತೆ. ಇದು ಅಜ್ಜಿಯವ್ರ ಮನೆ ಐತಲ್ಲ, ಯಾವ ಥರ? ಇದು ಇಲ್ಲಿ ಇಲ್ಲಿ ಗಿಫ್ಟ್ ಎಲ್ಲ ಚೆನ್ನಾಗಿ ಕೊಟ್ಟವ್ರೆ. ಗಾಯ್ಸ್, ಇದು ನಂದು ಗಾಯ್ಸ್. ನಿಂದ ರೂಮಲ್ಲೇ ಇಟ್ಕೊಳಪ್ಪ. ಇದು ಸಾಯ್ತೈತ್ ಕೊಟ್ಟಿದ್ದು. ಶ್ಲೋಕ್ ಇದು, ಅದು ಬಿದ್ದೋತ್ರ ಆಗಲ್ಲ. ಬೇಗ ಬೇಗ ಕಡ್ಡಿ ತರ ಬಂದಿನಲ್ಲ, ಕಡ್ಡಿ ಒಂದು ಶ್ಲೋಕ್. ಇವಾಗ ಲಾಸ್ಟ್ ಅಲ್ಲಿ ಹೋದ್ನಲ್ಲ. ಇದು ಬಾಟಲ್ ನಮ್ಮ ಮ್ಯಾಮ್ ಹತ್ರ ಐತೆ. ಈ ಬಾಟಲ್ ನಂಗೆ ಬೇಕು. ಈ ಬಾಟಲ್ ಹೇಳ್ತೀನಿ, ಇದು ನನ್ನ ಫೇವರೇಟ್ ಬಾಟಲ್. ಪಿಂಕ್ ಕಲರ್ ಕೊಟ್ಟನಲ್ಲ, ಅದು ರ್ಯಾಂಡಮ್ ಸಿಗುತ್ತೆ. ರ್ಯಾಂಡಮ್ ಸಿಗುತ್ತೆ. ಪ್ಲಾಸ್ಟಿಕಾ? ಒಳಗಡೆ ಗ್ಲಾಸು ಎಲ್ಲ ಪ್ಲಾಸ್ಟಿಕ್. ಒಳಗಡೆ ಗ್ಲಾಸ್ ತಡಿ ತೋರಿಸ್ತೀವಿ. ಅದಕ್ಕಿಂತ ಒಳಗಡೆ ಗ್ಲಾಸ್ ಚೆನ್ನಾಗೈತೆ, ಬಟ್ ಪಿಂಕ್ ಕಲರ್ ನನಗಾಯ್ತು ಬಿಡು, ಎಲ್ಲಾರ ತಗೊಂಡೋಗಕ್ಕೆ ಹುಡುಗಿಗೆ. ಇನ್ನು ತುಂಬ ಕಮ್ಮಿ ಗಿಫ್ಟ್ ಐತೆ. ಇದು ಸಾಯ್ತೇಜ್ ಕೊಟ್ಟಿದ್ದು, ಇದು ಸಾಯ್ತೇಜ್ ಕೊಟ್ಟಿದ್ದು. ಇದು ಒಂದು ಶಾರ್ಪ್ನರು. ಅದು ಆಮೇಲೆ ಇನ್ನೇನು ಕೊಟ್ಟವನೆ ತಡಿ ನೋಡ್ತೀನಿ. ಫುಲ್ ಬ್ಯಾಗ್ ಒಂದು. ಅದೇ ಶಾರ್ಪ್ನರಾ? ಶಾರ್ಪ್ನರು. ಇನ್ನು ಇದು ಅವನ ಅಂಗಡಿಲೇ ಇವೆಲ್ಲ ಇರುತ್ತೆ. ಅದನ್ನ ತೊಗೊಂಬಂದು ಕೊಟ್ಟಿರ್ತಾನೆ ಈಗ. ಚಾಕ್ಲೇಟ್ ಕೊಡು, ತಿನ್ಕೊತೀನಿ. ಚಾಕ್ಲೇಟ್ ಅಲ್ಲ ಅದಮ್ಮ, ಬುಕ್ ಅನ್ಸುತ್ತೆ. ತುಂಬಾ ಚೆನ್ನಾಗಿ ಚಾಕ್ಲೇಟ್ ತರ ಬುಕ್ಸ್. ಸ್ಮೆಲ್ ನೋಡು. ಇದು ದುವಿಕಿ ಕೊಡ್ಬೇಡ, ನಿಜ ಗೀಜಿ ಹಾಳು ಮಾಡ್ತಾನೆ. ಏನಾದ್ರೂ ಬರೆಯಕ್ಕೆ ಇಟ್ಕೊಳ್ಳೋಣ ಮೆಮೊರಿ. ಕ್ಯಾಡ್ಬರಿ ತರನೇ ಐತೆ. ಏನಾದ್ರೂ ಮೆಮೊರಿ ಬರ್ಕೊಳಕ್ ಬೇಕಾಗುತ್ತೆ. ಇಡು, ನಾನು ನಿಜ ಹೊಡಿತೀನಿ ನನಗೆ. ಇಟ್ಬಿಡು. ಅಪ್ಪ ನಿಂಗೆ ಯಾವ್ದಾವ್ದು ಯೂಸು ನೀನು ಇಟ್ಕೊ. ಆ ಬ್ಯಾಗಿಗೆ ಮತ್ತೆ ಇದಕ್ಕೆ ತುಂಬಿಸ್ತೀನಿ, ಬೆಳಗ್ಗೆ ನೋಡೋಣ. ಚಾಕ್ಲೇಟ್
ಚಾಕ್ಲೇಟ್ ಬುಕ್ಕ ತಿನ್ನೋದು ಹಾಕ್ಬಿಟ್ಟೆ. ಒಂದು ಪೆನ್ಸಿಲು ಒಂದು ಪೆನ್ನು ಒಂದು ಪೆನ್ನು ಪೆನ್ಸಿಲ್ ಇಲ್ಲ ಹೇಳು ದುಬಿಕಿಗೆ ಆಗುತ್ತೆ ಇನ್ನ ಇದು ಅಲ್ಲ ಆಯ್ತಲ್ಲ ಅದು ಅಲ್ಲ ಇದು ರೇಡಿಯೋ ಹೌದಾ ಅವನ ಅಂಗಡಿಲೇ ಇರೋದೆಲ್ಲ ಸೇಲ್ ಆಗಿಲ್ವಾ ಇನ್ನೂ ಅವ್ರದ್ದು ಸ್ಟಾಲ್ ಹಾಕ್ತಿದ್ರಲ್ಲ ಅವರು ಹಾಕುತ್ತೆ. ಇದು ಯಾವ ಥರ ಹೇಳೋಣ ಇಲ್ಲಿ ಕ್ಯಾಸೆಟ್ಸ್ ಐತೆ ನೋಡು ನೋಡಿ ಇವಾಗ ಏನು ಬರಲ್ಲ ಆಯ್ತಾ ತಡಿ ಇದಲ್ಲ ತಡಿ ಕ್ಯಾಸೆಟ್ ನಿಮ್ಮಪ್ಪ ಇನ್ನೊಂದ್ಸಲ ಬರುತ್ತೆ ಬಂದು ಮಲ್ಕೋ ಬನ್ನಿ ಲೇಟ್ ಆಯಿತು ಅಂತ. ಯೂಸ್ ಮಾಡೋದೇ ಗೊತ್ತಾಗ್ತಿಲ್ಲ. ಬಿಡ ಆಮೇಲೆ ನೋಡೋಣ ಇವಾಗ ಸಾಕು 10 ನಿಮಿಷ ಆಗೋಯ್ತು ವಿಡಿಯೋ. ತಡಿ ಇವಾಗ ಕವರ್ ಹಾಕಿ ಇಟ್ ಲಾಸ್ಟ್ ತಡಿ ಏನ್ ಬುಕ್ ಇದು? ವಿರಾಟ್ ಕೊಹ್ಲಿ ಬುಕ್. ವಿರಾಟ್ ಕೊಹ್ಲಿ ಬುಕ್ ಅಂತೆ. ಫುಟ್ಬಾಲಿಂದು CR7. ನಾನು ಯಾರು ಅವನೇ ಕೊಟ್ಟಿರೋದಾ? ಏಯ್ ಓಪನ್ ಹಿಂಗ್ ಮಾಡೋದು. ಫಿನಿಶಾ ಡನ್. ಎಲ್ಲ ಆಯ್ತು ಇವಾಗ ನಾನು ಪರ್ಪಲ್ ಇವತ್ತಲ್ಲ ನಾಳೆ ನಾಳೆ ಅಮ್ಮ ಇವಾಗ ಬೇಡ ಡೈರಿ ಬರಿಬೋದು ನೀನು. ಡೈರಿ ಇದು ನಾನು ಓಪನ್ ಮಾಡ್ತೀನಿ. ಬರಿಬೋದು ನೀನು. ಅವನು ಓಪನ್ ಮಾಡ್ತಾನೆ, ನಾನು ಓಪನ್ ಮಾಡ್ತೀನಿ. ನಾವು ಊಟ ಎಲ್ಲ ಮುಗಿಸ್ಕೊಂಡು ಗಿಫ್ಟ್ಸ್ ಎಲ್ಲ ಓಪನ್ ಮಾಡ್ಕೊಂಡು ಕುತ್ಕೊಂಡಿದ್ವಿ. ವಿಜಯ್ ಬಂದು ಬೈತಾ ಇದ್ರು ಲೇಟ್ ಆಗಿದೆ ಬಂದು ಮಲ್ಕೊಳ್ಳಿ ಅಂತ. ಬಟ್ ಅಪ್ಪುಗೆ ಸಮಾಧಾನ ಆಗಲಿಲ್ಲ ಗಿಫ್ಟ್ ಎಲ್ಲ ಓಪನ್ ಮಾಡೋವರೆಗೂ. ಓಕೆ ಗಾಯ್ಸ್, ಈ ಒಂದು ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಮಾಡಿದ್ವಿ. ಥ್ಯಾಂಕ್ ಯು. ಬಾಯ್. ಅಪ್ಪ ಆ್ಯಕ್ಟಿಂಗ್ ಮಾಡಿದ್ರೆ ಓವರ್ ಆ್ಯಕ್ಟಿಂಗ್ ಮಾಡ್ತಾನೆ ನಮ್ದು ಬಿ ಸಕ್ಕತ್ತ ಮಾಡ್ತಾನೆ ಕ್ಯೂಟಾಗಿ. ಸೊ ನಿಮ್ಗೆ ಏನಾದರೂ ಒಂದು ಆ್ಯಕ್ಟಿಂಗ್ ಅವ್ನು ಮಾತಾಡೋದು ಸ್ಟೈಲು ಇದೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಅವ್ನು ಮಾತಾಡೋದಕ್ಕಾದ್ರೂ ಲೈಕ್ ಕೊಡಿ ಪ್ಲೀಸ್. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.